ಭೂಕಂಪ ಇವತ್ತು ವರ್ಷದಲ್ಲಿ ಕನಿಷ್ಠ ಪಕ್ಷ 10 ರಿಂದ 12 ಬಾರಿ ಭೂಮಿಯ ಮೇಲೆ ಜಗತ್ತಿನಾದ್ಯಂತ ಅಲ್ಲಲ್ಲಿ ಭೂಕಂಪ ಆಗಿರುವ ಹಾಗೂ ಸುನಾಮಿಗಳ ಬಗ್ಗೆ ನಾವು ಸುದ್ದಿ ಸಮಾಚಾರಗಳಲ್ಲಿ ಈ ಆಘಾತಕರ ಸುದ್ದಿಯನ್ನ ಕೇಳುತ್ತಾನೆ ಇರುತ್ತೇವೆ. ಅದೇನೋ ಗೊತ್ತಿಲ್ಲ, ಈ ಭೂಮಿಯ ಮೇಲೆ ಅಧರ್ಮ ಹಿಂಸಾಚಾರ ಜಾಸ್ತಿ ಆದ ಕಾರಣ ಭೂಮಿ ಕೂಡ ನಡುಗುತ್ತಿದೆ. ಅಂದ್ರೆ ಕಲಿಯುಗ ತನ್ನ ಕೊನೆಯ ಚರಣದಲ್ಲಿದೆ ಅಂತ ಎಲ್ಲರಿಗೂ ಅನಿಸಲು ಪ್ರಾರಂಭಿಸಿದೆ. ಇತ್ತೀಚಿನ ದಿನಗಳಂತೂ ಈ ಸುನಾಮಿ ಹಾಗೂ ಭೂಕಂಪ ಕೊಂಚ ಮಟ್ಟಿಗೆ ಜಾಸ್ತಿ ಆಗಿದೆ ಅಂದ್ರೆ ತಪ್ಪಾಗಲಾರದು. ಇದಕ್ಕೆ ಕಾರಣ ಮಾನವನೇ ಅನ್ನಬಹುದು. ಹೌದು, ಭೂಮಿ ತಾಯಿ ಮೇಲೆ ಮಾನವ ಮಾಡುತ್ತಿರುವ ಅತ್ಯಾಚಾರಕ್ಕೆ ಭೂಮಿಯೇ ಶೇಕ್ ಆಗುತ್ತಿದೆ. ಆದ್ರೆ ಈ ಭೂಕಂಪ ಮತ್ತು ಸುನಾಮಿ ಹೇಗೆ ಉಂಟಾಗುತ್ತವೆ, ಎಲ್ಲಿ ಉಂಟಾಗುತ್ತವೆ, ಯಾಕೆ ಉಂಟಾಗುತ್ತವೆ, ಭೂಕಂಪದ ಪ್ರಮಾಣವನ್ನ ಹೇಗೆ ಅಳೆಯಲಾಗುತ್ತದೆ, ಭೂಕಂಪಕ್ಕಿಂತ ಮೊದಲು ಸಿಗುವ ಸಿಗ್ನಲ್ಗಳು ಏನು, ಭೂಕಂಪವನ್ನ ತಡೆಯಬಹುದಾ, ಭೂಕಂಪ ಸಂಭವಿಸುವಾಗ ನಾವೆಲ್ಲ ಹೇಗೆ ಅದನ್ನ ಎದುರಿಸಬೇಕು, ಈ ಎಲ್ಲ ಮಹತ್ವಕರ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂದ್ರೆ ಇದು ನಿಮ್ಗೆ ಅತ್ಯಂತ ಸಹಾಯವಾಗುವಂತಹ ಒಂದು ವಿಡಿಯೋ ಆಗಿದೆ. ಹಾಗೂ ಇದನ್ನ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಭೂಕಂಪ ಇದು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ನೈಸರ್ಗಿಕ ವಿಪತ್ತುಗಳಲ್ಲಿ ಒಂದಾಗಿದೆ. ಇದು ಭೂಮಿಯ ಮೇಲ್ಮೈಯಲ್ಲಿ ಮಾನವರು ಮತ್ತು ಅವನ ವಸ್ತುಗಳಿಗೆ ಮತ್ತು ನಿಸರ್ಗಕ್ಕೆ ಹೆಚ್ಚಿನ ಹಾನಿಯನ್ನ ಉಂಟು ಮಾಡುತ್ತದೆ. ಭೂಕಂಪವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಒತ್ತಡಗಳಿಂದ ಭೂಮಿಯೊಳಗಿನ ಚಲನೆಯಾಗಿದೆ ಮತ್ತು ಭೂಮಿಯನ್ನೇ ನಡುಗಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಭೂಕಂಪವು ಭೂಮಿಯ ಹೊರಪದರಗಳಲ್ಲಿ ಕಂಪನ ಅಥವಾ ತೀವ್ರವಾದ ಒಂದು ನಡುಕವಾಗಿದೆ. ಇದು ಭೂಮಿಯ ತರಂಗ ಮೇಲ್ಮೈ ಮೂಲಕ ಹರಡುವ ಶಕ್ತಿ ತರಂಗದ ಒಂದು ರೂಪವಾಗಿದೆ. ಭೂಮಿಯ ಹೊರಪದರಲ್ಲಿ ಭೂಕಂಪದ ಮೂಲದ ಸ್ಥಳವನ್ನ ಭೂಕಂಪ ನಾಭಿ ಎಂದು ಕರೆಯುತ್ತಾರೆ. ಭೂಕಂಪದ ಅಲೆಗಳನ್ನ ಸ್ವೀಕರಿಸುವ ಕೇಂದ್ರೀಕರಣಕ್ಕೆ ಭೂಮಿಯ ಮೇಲ್ಮೈಯ ಬಿಂದುವನ್ನ ಇಂಗ್ಲಿಷ್ ನಲ್ಲಿ ಎಪಿಸೆಂಟರ್ ಎಂದು ಕೂಡ ಕರೆಯಲಾಗುತ್ತದೆ. ಅಂದ್ರೆ ಭೂಕಂಪ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದಕ್ಕೆ ಹೀಗೆ ಕರೆಯಲಾಗುತ್ತದೆ. ಭೂಕಂಪದ ಅಲೆಗಳ ಸ್ಥಳ, ವೇಗ, ಸಮಯ ಮತ್ತು ದಿಕ್ಕನ್ನ ಸಿಸ್ಮೋಗ್ರಾಫ್ ಎಂದು ಕರೆಯಲಾಗುವ ಉಪಕರಣಗಳಿಂದ ದಾಖಲಿಸಲಾಗುತ್ತದೆ. ಭೂಕಂಪದ ಕಾರಣಗಳು. ಭೂಕಂಪ ಸಂಭವಿಸುವಿಕೆಯ ಆಧಾರ ಮೇಲೆ ಭೂಕಂಪವನ್ನ 3 ವಿಧವಾಗಿ ವರ್ಗಿಸಬಹುದು. ಮೊದಲನೆಯದಾಗಿ ಭೂರಚನಾ ಭೂಕಂಪಗಳು. ಈ ಭೂರಚನಾ ಭೂಕಂಪಗಳು ಭೂಮಿಯ ಹೊರಪದರಿನಲ್ಲಿ ಶಿಲೆಗಳ ಮಡಿಸುವಿಕೆ ಮತ್ತು ಶಿಲಾಸ್ತರಗಳ ಸ್ಥಳಾಂತರ ಆಗಾಗ ಆಗುವುದರಿಂದ ಭೂಕಂಪ ಉಂಟಾಗುತ್ತದೆ. ಇವು ಹೆಚ್ಚು ತೀವ್ರವಾದ ಮತ್ತು ಅತ್ಯಂತ ವಿನಾಶಕಾರಿ ಭೂಕಂಪನ ಚಟುವಟಿಕೆಗಳಾಗಿವೆ. ಎರಡನೆಯದು ಜ್ವಾಲಾಮುಖಿ ಭೂಕಂಪ. ಇವುಗಳು ಜ್ವಾಲಾಮುಖಿ ಚಟುವಟಿಕೆಗಳಿಗೆ ಸಂಬಂಧಿಸಿವೆ ಮತ್ತು ಸಾಮಾನ್ಯವಾಗಿ ಹೆಚ್ಚಿನ ಆಳದಲ್ಲಿ ಉಂಟಾಗುತ್ತವೆ. ಅವು ಕಡಿಮೆ ತೀವ್ರತೆ ಮತ್ತು ಕಡಿಮೆ ಪರಿಣಾಮವನ್ನ ಹೊಂದಿವೆ. ಭೂರಚನಾ ಭೂಕಂಪಗಳಿಂದ ವಿನಾಶ ಮತ್ತು ಹಾನಿ ಸ್ವಲ್ಪ ಕಡಿಮೆನೆ. ಮಾನವ ನಿರ್ಮಿತ ಅಂಶಗಳಿಂದ ಉಂಟಾಗುವ ಭೂಕಂಪ. ಹೌದು, ಬೃಹತ್ ಅಣೆಕಟ್ಟುಗಳು, ಜಲಾಶಯಗಳು, ಆಳವಾದ ಗಣಿಗಾರಿಕೆ, ಭೂಗತ ಪರಮಾಣು ಸ್ಫೋಟ ಇತ್ಯಾದಿ ನಿರ್ಮಾಣದಿಂದ ಪ್ರಕೃತಿಯೊಂದಿಗೆ ಮಾನವ ಅತಿಯಾದ ಪರಸ್ಪರ ಕ್ರಿಯೆ ನಡೆಸುವುದರಿಂದ ಇಂತಹ ಭೂಕಂಪಗಳು ಹಾಗೂ ಲ್ಯಾಂಡ್ ಸ್ಲೈಡ್ಗಳು ಆಗಾಗ ನಾವು ಕಾಣುತ್ತಾನೆ ಇರುತ್ತೇವೆ. ಭೂಕಂಪದ ಅಲೆಗಳು. ಭೂಕಂಪದ ಅಲೆಗಳನ್ನು ಪ್ರಮಾಣದ, ವಿಧಾನ ಮತ್ತು ವೇಗದ ಆಧಾರದ ಮೇಲೆ 3 ಮುಖ್ಯ ವಿಧಗಳಾಗಿ ವರ್ಗೀಕರಿಸಲಾಗಿದೆ. ಮೊದಲನೆಯದು ಪ್ರಾಥಮಿಕ ಅಲೆಗಳು. ಇವುಗಳು ಭೂಕಂಪನಾಭಿಯಿಂದ ಹೊರಟ ವೇಗದ ಅಲೆಗಳಾಗಿದ್ದು ಮೊದಲ ಮತ್ತು ವೇಗದ ಭೂಕಂಪದ ಅಲೆಗಳಾಗಿವೆ. ಈ ಭೂಕಂಪಗಳು ಭೂಮಿ, ಅನಿಲ ಮತ್ತು ಜಲ ಮೂಲಕಗಳಲ್ಲಿ ಅಡ್ಡಲಾಗಿ ಚಲಿಸುತ್ತವೆ ಮತ್ತು ವಸ್ತುಗಳನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸುವಂತೆ ಮಾಡಿ ಭೂಮಿಯಲ್ಲಿ ಕಂಪನವನ್ನ ಉಂಟು ಮಾಡುತ್ತವೆ. ಇವುಗಳನ್ನು ತಳ್ಳುವ ಅಥವಾ ಮುಂದೋಡಿಸುವ ಅಲೆಗಳೆಂದು ಕೂಡ ಕರೆಯುತ್ತಾರೆ. ಇವುಗಳ ಅಲೆಗಳ ವೇಗವು ಸೆಕೆಂಡಿಗೆ 3 ರಿಂದ 13 ಕಿಲೋಮೀಟರ್ ಚಲಿಸುತ್ತವೆ. ಈ ಅಲೆಗಳು ಮೊದಲು ಹೊರ ಕೇಂದ್ರವನ್ನ ತಲುಪುತ್ತವೆ. ಅಡ್ಡ ಅಲೆಗಳು. ಈ ಅಲೆಗಳನ್ನು ದ್ವಿತೀಯ ಅಲೆಗಳು ಅಥವಾ ಕುಲುಕು ಅಲೆಗಳು ಎಂದು ಕೂಡ ಕರೆಯುತ್ತಾರೆ. ಪ್ರಾಥಮಿಕ ಅಲೆಗಳ ನಂತರ ದ್ವಿತೀಯ ಅಲೆಗಳು ಹೊರಗೆ ಕೇಂದ್ರವನ್ನ ತಲುಪುತ್ತವೆ. ಈ ಅಲೆಗಳು ಕಣಗಳನ್ನು ಲಂಬಕೋನದಲ್ಲಿ ಚಲಿಸುವಂತೆ ಮಾಡುತ್ತವೆ. ದ್ವಿತೀಯ ತರಂಗಗಳು ದ್ರವ ಪದಾರ್ಥಗಳ ಮೂಲಕ ಹಾದು ಹೋಗಲು ಸಾಧ್ಯವಿಲ್ಲ.
ಈ ಅಲೆಗಳ ವೇಗ ಸೆಕೆಂಡಿಗೆ 4ರಿಂದ 5 ಕಿಲೋಮೀಟರ್ ಮಾತ್ರ ಇರುತ್ತದೆ. ಮೇಲ್ಮೈ ಅಲೆಗಳು ಇವು ಅತ್ಯಂತ ನಿಧಾನವಾದ ಅಲೆಗಳಾಗಿವೆ ಮತ್ತು ಕೊನೆಯ ಹಂತದಲ್ಲಿ ಹೊರ ಕೇಂದ್ರವನ್ನ ತಲುಪುತ್ತವೆ. ಮೇಲ್ಮೈ ಅಲೆಗಳನ್ನು ದೀರ್ಘ ಅಲೆಗಳು ಅಥವಾ ದೀರ್ಘಾವಧಿ ಅಲೆಗಳೆಂದು ಕೂಡ ಕರೆಯುತ್ತಾರೆ. ಈ ಅಲೆಗಳು ಸೆಕೆಂಡಿಗೆ 2ರಿಂದ 3 ಕಿಲೋಮೀಟರ್ ನಷ್ಟು ಮಾತ್ರ ತಲುಪುತ್ತವೆ ಮತ್ತು ಹೊರಪದರದ ಮೇಲಿನ ಪದರಕ್ಕೆ ಸೀಮಿತವಾಗಿರುತ್ತವೆ. ಈ ಅಲೆಗಳು ಭೂಮಿಯ ಹೊರಪದರಕ್ಕೆ ಭಾರಿ ವಿನಾಶ ಮತ್ತು ಹಾನಿಯನ್ನುಂಟು ಮಾಡುತ್ತವೆ. ಆದ್ದರಿಂದ ಇವುಗಳನ್ನ ವಿನಾಶಕಾರಿ ಭೂಕಂಪ ಅಲೆಗಳೆಂದು ಕೂಡ ಕರೆಯುತ್ತಾರೆ. ಸುನಾಮಿ, ಹೌದು, ಈ ಒಂದು ಹೆಸರನ್ನ ಭಾರತೀಯರು ಮೊದಲು ಕೇಳಿರಲೇ ಇಲ್ಲ. 2004ರಲ್ಲಿ ಆದಂತಹ ಸುನಾಮಿ ಎಲ್ಲರನ್ನ ತಲ್ಲಣಗೊಳಿಸಿತ್ತು. ತದನಂತರ ಈ ಸುನಾಮಿಯನ್ನ ಹೆಸರು ಭಾರತದಲ್ಲಿ ಪ್ರಚಲಿತವಾಗಿದೆ. ನೀರಿನ ಆಳದಲ್ಲಿ, ಸಾಗರದ ತಳಭಾಗದಲ್ಲಿ ಸಂಭವಿಸುವ ಭೂಕಂಪದಿಂದ ಉಂಟಾಗುವ ಸಮುದ್ರ ತೀರದಲ್ಲಿ ದೊಡ್ಡ ದೊಡ್ಡ ಅಲೆಗಳನ್ನ ತಲೆ ಎತ್ತುವಂತೆ ಮಾಡುವ ಆ ಭೂಕಂಪನವೇ ಸುನಾಮಿ ಎಂದು ಕರೆಯುತ್ತಾರೆ. ಇದು ಜಪಾನಿನಲ್ಲಿ ಸಾಮಾನ್ಯವಾಗಿ ಮತ್ತು ಸ್ಥಳೀಯವಾಗಿ ಬಂದರು ಅಲೆಗಳೆಂದು ಕರೆಯುತ್ತಾರೆ. ಯಾಕಂದ್ರೆ ಇದು ಜಪಾನಿನಲ್ಲಿ ಸಾಮಾನ್ಯವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಈ ಅಲೆಗಳು ಇತ್ತೀಚಿನ ದಿನಗಳಲ್ಲಿ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ಭೂಕಂಪನ ವಲಯಗಳಲ್ಲಿ ಸಾಮಾನ್ಯವಾಗಿ ಮತ್ತು ದೊಡ್ಡ ಹಾನಿಯನ್ನು ಉಂಟು ಮಾಡುತ್ತಿವೆ. ಸುನಾಮಿಯು ದೊಡ್ಡ ದೊಡ್ಡ ಅಲೆಗಳನ್ನ ಉಂಟು ಮಾಡುತ್ತವೆ. ಇದು ಸಂಚರಣೆ ಮತ್ತು ಮೀನುಗಾರಿಕೆ ಮತ್ತು ಕರಾವಳಿ ಚಟುವಟಿಕೆಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತಿವೆ. ಭೂಕಂಪದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯಲು 2 ಮಾಪಕಗಳನ್ನ ಹೆಚ್ಚಾಗಿ ಬಳಸುತ್ತಾರೆ. ಮೊದಲನೆಯದು ಮರ್ಸೆಲ್ಲಿ ಮಾಪಕ. ಭೂಕಂಪದ ತೀವ್ರತೆಯನ್ನ ಅಳೆಯಲು ಸಾಮಾನ್ಯವಾಗಿ ಈ ಮರ್ಸೆಲ್ಲಿ ಮಾಪಕವನ್ನ ಬಳಸುತ್ತಾರೆ. ಎರಡನೆಯದು ರಿಕ್ಟರ್ ಮಾಪಕ. ಭೂಕಂಪದ ಪ್ರಮಾಣವನ್ನು ಅಳೆಯಲು ಬಳಸಬಹುದಾದ ಸಾಮಾನ್ಯ ಮಾಪಕವೇ ಇದಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಭೂಕಂಪದ ತೀವ್ರತೆಯನ್ನು ಅಳೆಯಲು ಕೂಡ ಬಳಸುತ್ತಿದ್ದಾರೆ. ಭಾರತದಲ್ಲಿ ಭೂಕಂಪನ ರೆಕಾರ್ಡ್ ಮಾಡುವಂತಹ ಕೇಂದ್ರಗಳು ಕರ್ನಾಟಕದಲ್ಲಿ ಗೌರಿಬಿದನೂರು, ತಮಿಳುನಾಡಿನಲ್ಲಿ ಕೊಡೈಕೆನಲ್, ಮಹಾರಾಷ್ಟ್ರದಲ್ಲಿ ಕೊಲಾಬಾ, ತೆಲಂಗಾಣದಲ್ಲಿ ಹೈದರಾಬಾದ್, ಉತ್ತರಾಖಂಡದಲ್ಲಿ ಡೆಹ್ರಾಡೂನ್ ಆಗಿವೆ. ಭೂಕಂಪದ ವಲಯಗಳು. ಭೂಕಂಪಗಳು ಪ್ರಪಂಚದ ಕೆಲವು ಭೂಕಂಪಗಳ ವಲಯದೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿವೆ. ಹೆಚ್ಚಿನ ಭೂಕಂಪಗಳು ಮಡಿಕೆ ಪ್ರದೇಶಗಳು, ಸಕ್ರಿಯ ಜ್ವಾಲಾಮುಖಿ ಪ್ರದೇಶಗಳು ಮತ್ತು ಭೂಖಂಡ ಮತ್ತು ಸಾಗರ ಅಂಚುಗಳ ವಲಯದಲ್ಲಿ ಸಂಭವಿಸುತ್ತವೆ. ಮೊದಲನೆಯದು ಪೆಸಿಫಿಕ್ ಸಾಗರ ವಲಯ. ಈ ವಲಯ ಪೆಸಿಫಿಕ್ ಸಾಗರದ ಕರಾವಳಿಯ ಅಂಚುಗಳ ಉದ್ದಕ್ಕೂ ಕಂಡುಬರುತ್ತದೆ. ಆ ಪಟ್ಟಿಯಲ್ಲಿ ಪ್ರಮುಖ ದೇಶಗಳೆಂದರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಫಿಲಿಪೈನ್ಸ್, ಜಪಾನ್, ಅಲಾಸ್ಕಾ, ಮೆಕ್ಸಿಕೋ, ಇಂಡೋನೇಷ್ಯಾ ಮತ್ತು ಮಲೇಷಿಯಾ ಆಗಿವೆ. ಈ ವಲಯ ಅತಿ ಹೆಚ್ಚಿನ ಪ್ರಮಾಣದ ಭೂಕಂಪವನ್ನ ಹೊಂದಿವೆ. ಪೆಸಿಫಿಕ್ ಸಾಗರದ ವಿಸ್ತಾರವಾದ ಸಾಗರದ ಜಲಾನಯ ಭೂಕಂಪದಲ್ಲಿ ಹೆಚ್ಚು ಸಕ್ರಿಯವಾಗಿದೆ. ಆಲ್ಪ್ ಮತ್ತು ಹಿಮಾಲಯ ಪದರ ಪರ್ವತ ಪ್ರದೇಶ ಇದು ದಕ್ಷಿಣ ಯುರೋಪ್, ಉತ್ತರ ಅಮೆರಿಕ, ಉತ್ತರ ಆಫ್ರಿಕಾ, ಮಧ್ಯ ಏಷ್ಯಾ, ಭಾರತದ ಉತ್ತರ ಪರ್ವತ ಶ್ರೇಣಿಗಳು ಹಾಗೂ ನೇಪಾಳ ಹಾಗೂ ಭೂತಾನದಲ್ಲಿ ಭೂಕಂಪಗಳು ಆಗಾಗ ಜಾಸ್ತಿ ನೀವು ಕಾಣಬಹುದು. ಭಾರತದಲ್ಲಿ ಭೂಕಂಪದ ವಲಯಗಳು. ಇದು ಹಿಮಾಲಯದ ತಪ್ಪಲಿರುವ ಭಾರತದ ಅತ್ಯಂತ ಪ್ರಮುಖ ಭೂಕಂಪ ವಲಯಗಳಾಗಿವೆ. ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಈ ಕೆಲವು ಭಾಗಗಳು ಭೂಕಂಪವನ್ನ ಹೆಚ್ಚಾಗಿ ದಾಖಲಿಸುತ್ತಿವೆ. ಭೂಮಿ ಬಾಯಿ ತೆರೆದಾಗ ರಕ್ಷಣೆ ಹೇಗೆ? ಭೂಕಂಪದಿಂದ ಬಚಾವಾಗುವುದು ಹೇಗೆ? ಹೌದು, ಭೂಕಂಪನ ಯಾವಾಗ ಬೇಕಾದರೂ ಸಂಭವಿಸಬಹುದು. ಇದು ಒಂದು ಪ್ರಾಕೃತಿಕ ಘಟನೆ. ಈ ಹಿನ್ನೆಲೆಯಲ್ಲಿ ಭೂಕಂಪದ ವೇಳೆ ರಕ್ಷಣೆ ಹೇಗೆಂಬ ಪ್ರಶ್ನೆ ಇದೀಗ ಮಹತ್ವವನ್ನ ಪಡೆದುಕೊಳ್ಳುತ್ತಿದೆ. ಭೂಕಂಪನ ಸಂಭವಿಸಿದಾಗ ಮನೆಯ ರಕ್ಷಣೆ ಹೇಗೆ? ಅನುಸರಿಸಬೇಕಾದ ಕ್ರಮಗಳೇನು? ಹೀಗೆ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಭೂಕಂಪ ಸಂಭವಿಸಿದಾಗ ಸಾವು ನೋವುಗಳಲ್ಲಿ ಬಹುತೇಕವಾಗಿ ಮನೆ ಅಥವಾ ಕಟ್ಟಡ ಕುಸಿತಗಳೇ ಕಾರಣ. ಈ ಹಿನ್ನೆಲೆಯಲ್ಲಿ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಮನೆಗಳು ಅತ್ಯಂತ ಸುರಕ್ಷಿತವಾಗಿರಬೇಕು ಮತ್ತು ಸದೃಢವಾಗಿರಬೇಕು. ನಿಮ್ಮ ಮನೆ ಅಥವಾ ಯಾವುದೇ ರೀತಿಯ ಕಟ್ಟಡ ಭೂಕಂಪ ಪ್ರದೇಶದಲ್ಲಿ ಸೇರುತ್ತೆ ಅಂದ್ರೆ ಆ ಮನೆಯ ಸಂಭವನೀಯ ದೌರ್ಬಲ್ಯಗಳನ್ನು ಗುರುತಿಸಿ ದುರಸ್ತಿ ಕಾರ್ಯ ಮಾಡಿಸಬೇಕು. ಬಿರುಕು ಬಿಟ್ಟಿರುವಂತಹ ಗೋಡೆಗಳು ಭೂಕಂಪದ ವೇಳೆ ಸುಲಭವಾಗಿ ಧರೆಗೆ ಉರುಳುತ್ತವೆ. ಸಾಧ್ಯವಾದಷ್ಟು ಪೀಠೋಪಕರಣಗಳನ್ನ ಗೋಡೆಗೆ ಹೊಂದಿಕೊಂಡಂತೆ ಅಥವಾ ಗೋಡೆಯಲ್ಲಿಯೇ ಸಮ್ಮಿಳಿತಗೊಳಿಸುವಂತೆ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು. ಭೂಕಂಪದ ಸಮಯದಲ್ಲಿ ಮನೆಯ ಅಡುಗೆ ಸಿಲಿಂಡರ್ ಅನ್ನ ಆರಿಸುವುದನ್ನ ಮರೆಯಬಾರದು.
ಭೂಕಂಪ ಸಂಭವಿಸಿದಾಗ ಜೀವ ರಕ್ಷಣೆಗೆ ಪ್ರಾಥಮಿಕ ಪ್ರಾಶಸ್ತ್ಯ ನೀಡಲೇಬೇಕು. ತಮ್ಮ ಹಾಗೂ ತಮ್ಮವರ ಜೀವ ರಕ್ಷಣೆ ಅತ್ಯಂತ ಮಹತ್ವವಾಗಿದ್ದು ಅದಕ್ಕಾಗಿ ಕೆಲವು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು. ಪ್ರಮುಖವಾಗಿ ನಿಮ್ಮ ಕೈಗಳನ್ನ ತಲೆಯ ಮೇಲೆ ಕತ್ತಿನ ಮೇಲೆ ಇರಿಸಿ ಭೂಮಿ ಕಂಪಿಸುವವರೆಗೂ ಗಟ್ಟಿಮುಟ್ಟಾದ ಟೇಬಲ್ ಅಥವಾ ಇನ್ನಿತರ ಪೀಠೋಪಕರಣ ಅಥವಾ ಕಾಟ್ ಕೆಳಗೆ ಆಶ್ರಯನ ಪಡೆಯುವುದು ತುಂಬಾ ಮುಖ್ಯ. ಅಲ್ಲದೆ ಮೇಲಿನಿಂದ ಕೆಳಗೆ ಬೀಳಬಹುದಂತಹ ಪೀಠೋಪಕರಣಗಳಿಂದ ದೂರ ಇರುವುದು ಅವಶ್ಯಕ. ಇನ್ನು ಭೂಕಂಪದ ಸಮಯದಲ್ಲಿ ಮನೆಯಿಂದ ಹೊರಗೆ ಇದ್ದರೆ ಜೀವ ರಕ್ಷಣೆ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು. ಪ್ರಮುಖವಾಗಿ ಕಟ್ಟಡಗಳು, ಮರಗಳು, ಫ್ಲೈಓವರ್ಸ್ಗಳು, ಪವರ್ ಲೈನ್ಗಳಿಂದ ದೂರವಿರಬೇಕು. ಜೀವ ರಕ್ಷಣೆಗೆ ಒತ್ತು ಕೊಡಬೇಕು. ಕಾರು ಚಾಲನೆ ಮಾಡುತ್ತಿದ್ದರೆ ಕೂಡಲೇ ಕಾರನ್ನ ನಿಲ್ಲಿಸಿ ಸುರಕ್ಷಿತ ಸ್ಥಳಕ್ಕೆ ಹೋಗುವುದು ಸೂಕ್ತ. ಕಾರುಗಳನ್ನ ಸೇತುವೆ ಆಗಲಿ ಅಣೆಕಟ್ಟುಗಳಲ್ಲಿ ನಿಲ್ಲಿಸಬಾರದು. ಇವು ನಿಮಗೆ ಇನ್ನೂ ಅಪಾಯವನ್ನ ತಂದುಕೊಡುತ್ತವೆ. ಸ್ನೇಹಿತರೆ, ಭೂಕಂಪ ಬಂದಾಗ ಏನೆಲ್ಲ ಮಾಡಬೇಕೆನ್ನುವ ವಿಷಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ.